ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಇವತ್ತೊಂದು ಡಿಫ್ರೆಂಟಾಗಿ ಮತ್ತು ಕ್ವಿಕ್ಕಾಗಿ ಮಾಡೋವಂಥ ಒಂದು ಬೀನ್ಸಿಂದ ನಿಮಗೆ ಕೂಟ್ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ನಮ್ಮ ಚಾನಲಲ್ಲಿ ಎಷ್ಟೋ ವೆರೈಟಿ ಕೂಟ್ ರೆಸಿಪಿ ತೋರಿಸಿದ್ದೀನಿ, ಆದರೆ ಇವತ್ತು ಮಾಡೋದು ನೀವೆಲ್ಲ ಥರ ದೋಸೆ, ಚಪಾತಿ, ಪೂರಿಗೆ, ವೆರೈಟಿ ರೈಸ್ಗೆಲ್ಲ ಸೂಪರಾಗಿರುತ್ತೆ ಕಾಂಬಿನೇಷನು. ಖಂಡಿತ ಇದು ಸಿಂಪಲ್ ಆಗಿದ್ದೂ ರುಚಿ ಮತ್ತು ಸಖತ್ತಾಗಿರುತ್ತೆ. ಖಂಡಿತ ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ಯಾವ ಥರ ಇತ್ತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ. ಸೊ ಇದು ಮಾಡೋದಕ್ಕೆ ನಾನು ಕಡಲೆಬೇಳೆ ಒಂದು ಅರ್ಧ ಕಪ್ ಆಗೋಷ್ಟು ಕಡಲೆಬೇಳೆನ 1 ಅವರ್ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ಸುಮಾರು ಇದು ಅರ್ಧ ಕಪ್ ಕಡಲೆಬೇಳೆ ನೆಂದ ಮೇಲೆ 1 ಕಪ್ ಆಗುತ್ತೆ. 1 ಅವರ್ ನೆಂದರೆ ಸಾಕು. ನಿಮಗೆ ಟೈಮ್ ಇಲ್ಲ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಬಿಡಬೇಕಾಗುತ್ತೆ. ಇಲ್ಲಿ 1/4 kg ಆಗೋಷ್ಟು ಬೀನ್ಸ್ನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಂದರೆ ಚಿಕ್ಕ ಚಿಕ್ಕದಾಗ ಕೂಡ ಕಟ್ ಮಾಡ್ಕೋಬೋದು, ಅಥವಾ ಮಿಕ್ಸ್ ತರಕಾರಿ ಕೂಡ ಯೂಸ್ ಮಾಡ್ಕೋಬೋದು. ಈಗ ಒಂದು ಮಿಕ್ಸಿ ಜಾರ್ಗೆ ಮಸಾಲೆ ರೆಡಿ ಮಾಡೋದಕ್ಕೆ ಒಂದು 1/4 ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಕ್ಕೊತಾ ಇದ್ದೀನಿ. ಸುಮಾರು ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು. ಮತ್ತು ಇಲ್ಲಿ ರುಬ್ಬೋದಕ್ಕೆ ಒಂದು 5 ರಿಂದ 6 ಪೀಸ್ ಬೆಳ್ಳುಳ್ಳಿ, ಚಿಕ್ಕದಾದರೆ 1 ಗೆಡ್ಡೆ ತೊಗೊಳ್ಳಿ, 1 ಇಂಚು ಶುಂಠಿ, 1 ಟೇಬಲ್ ಸ್ಪೂನ್ ಹುರಿಗಡ್ಲೆನು, ಚಕ್ಕೆ, 3 ಲವಂಗ ಮತ್ತು ಸೋಂಪು ಕಾಳು ತೊಗೊಂಡಿದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು. ಕೊತ್ತಂಬರಿ ಸೊಪ್ಪು, ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಇದು ರುಬ್ಬೋದಕ್ಕೆ ಈರುಳ್ಳಿ ಬೇಕಾಗೋದಿಲ್ಲ. ಯಾವಾಗೂ ನಾವು ಮಸಾಲೆನ ಹುರಿದ್ಬಿಟ್ಟು ಅಥವಾ ಎಣ್ಣೆನಲ್ಲಿ ಫ್ರೈ ಮಾಡಿ ಈ ಥರ ರುಬ್ತಾ ಇರ್ತೀರಿ. ಇದು ಹಸಿಯಾಗಿ ರುಬ್ಬೋದು, ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಸೊ ಇವಾಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ಮೇಲೆ ಇದಕ್ಕೆ ಧನಿಯಾ ಪುಡಿ ಹಾಕ್ಕೊಬೇಕಾಗುತ್ತೆ. ಒಂದು 2 ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೊಳ್ಳಿ, ಅಥವಾ ನೀವು ಮನೇಲಿ ಮಟನ್ ಚಿಕನ್ದು ಮಸಾಲೆ ಅಂತ ಪ್ರಿಪೇರ್ ಮಾಡಿ ಇಟ್ಟಿರ್ತೀರಲ್ಲ ಅದು ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಖಾರದ ಪುಡಿ 1 ಟೀ ಸ್ಪೂನು, 1/4 ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊತೀನಿ. ನಾನು ಮಾಡ್ತಾ ಇರೋ ಕ್ವಾಂಟಿಟಿ ಒಂದು 4 ರಿಂದ 5 ಜನಕ್ಕೆ ಆಗೋಷ್ಟು. ಮಸಾಲೆ ಕೂಡ ಅಷ್ಟೇ ಅಳತೆ ಪ್ರಕಾರ ತೊಗೊಳಿದ್ರೆ ನಿಮಗೆ ಕರೆಕ್ಟಾಗಿ ಬರುತ್ತೆ. ಅಥವಾ ಬೀನ್ಸ್ ನೀವು ಅರ್ಧ kg ಯೂಸ್ ಮಾಡ್ತೀರಂದ್ರೆ ಸೇಮ್ ಮಸಾಲೆಗೇ ನೀವು ತಗೋಬೋದು. ಈಗ ನಾನು ಇದು ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ. ಮೀಡಿಯಮ್ ಸೈಜ್ದು 3 ಈರುಳ್ಳಿನ ಸ್ಲೈಸಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸಾಸಿವೆ ಅಥವಾ ಜೀರಿಗೆ ಒಗ್ಗರಣೆಗೆ ಹಾಕೋದಾದರೆ ಅದು ಕೂಡ ಹಾಕೋಬೋದು, ಅದು ಬೇಕಾಗಿರೋದಿಲ್ಲ. ಬೇಕು ಅಂದರೆ ಹಾಕ್ಕೋಬೋದು. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಜಸ್ಟ್ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಆನಂತರ ಇದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋಂಥ 1/4 kg ಆಗೋಷ್ಟು ಬೀನ್ಸು. ಈ ಪ್ಲೇಸಲ್ಲಿ ನೀವು ಬೀನ್ಸ್ ಅಲ್ಲ, ಬೇರೆ ಯಾವುದೇ ನಿಮ್ಗೆ ಇಷ್ಟವಾಗಿರೋಂಥ ತರಕಾರಿಯಲ್ಲಿ ಕೂಡ ಮಾಡ್ಕೋಬೋದು, ಅಥವಾ ಮಿಕ್ಸ್ ತರಕಾರಿಯಲ್ಲಿ ಕೂಡ ಮಾಡ್ಕೊಬೋದು. ಈಗ ನೆನೆಸಿರೋಂಥ ಕಡಲೆಬೇಳೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಕಡಲೆಬೇಳೆ ಟೈಮ್ ಇಲ್ಲ ನಮಗೆ ಕಡಲೆಬೇಳೆ ನೆನೆಸೋಕ್ಕೆ ಅಥವಾ ತಕ್ಷಣ ಮಾಡೋದಕ್ಕೆ ಅನ್ನೋದಾದರೆ ಹೆಸರುಬೇಳೆ ಕೂಡ ಯೂಸ್ ಮಾಡ್ಕೋಬೋದು. ನೀವು ಹೆಸರುಬೇಳೆನ ಡೈರೆಕ್ಟಾಗಿ ತೊಳೆದ್ಬಿಟ್ಟು ಹಾಕೋಬೋದು, ಆದರೆ ಅದು ಟೇಸ್ಟ್ ಡಿಫ್ರೆಂಟ್ ಬರುತ್ತೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದನ್ನು ಜಸ್ಟ್ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಸೊ ಇದನ್ನು ಫ್ರೈ ಮಾಡೋದ್ರಿಂದ ನಿಮಗೆ ತರಕಾರಿ ಕೂಡ ಕುಕ್ಕರಲ್ಲಿ ಬೆಂದಾಗ ಕಾಳು ಯಾವ ಥರ ಇರುತ್ತೋ ಅದೇ ಥರ ಇರುತ್ತೆ. ಮತ್ತು ತುಂಬ 4 ರಿಂದ 5 ವಿಸಿಲೆಲ್ಲ ಬಿಡಲೇಬಾರ್ದು ಕುಕ್ಕರಲ್ಲಿ ಮಾಡಿದಾಗ. ಈಗ ಇದಕ್ಕೆ ರುಬ್ಬಿರೋಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ. ಮಸಾಲೆ ಕ್ವಾಂಟಿಟಿ ನೋಡ್ತಾ ಇರ್ಬೋದು, ಜಾಸ್ತಿನೂ ಇರಬಾರ್ದು. ಒಂದು ಅರ್ಧ ಮಿಕ್ಸಿ ಜಾರಷ್ಟು ರುಬ್ಕೊಂಡಿದ್ದೀನಿ. ಈಗ ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿರೋಂಥ ಮಸಾಲೆ ಇರುತ್ತಲ್ವ ಅದಕ್ಕೂ ನೀರು ಹಾಕ್ಕೊಂಡು ಅದನ್ನೇ ಯೂಸ್ ಮಾಡಿಕೊಂಡು ಈಗ ಇದನ್ನೆಲ್ಲ ನಾವು ಹಸಿಯಾಗಿ ರುಬ್ಬಿರೋದ್ರಿಂದ ಇದನ್ನು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಿಮಗೆ ಕುಕ್ಕರಲ್ಲಿ ಮಾಡಿರೋಂಥ ಫೀಲ್ ಬರೋದಿಲ್ಲ, ಪಾತ್ರೆನಲ್ಲಿ ಮಾಡಿರೋ ಟೇಸ್ಟೇ ಬರುತ್ತೆ. ಸೊ ಆದರೆ ಹಸಿ ವಾಸನೆ ಎಲ್ಲ ಹೋಗೋವರೆಗೆ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು 2 ರಿಂದ 3 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಮಧ್ಯದಲ್ಲಿ ಅವಾಗವಾಗ ಸೌಟಿಂದ ತಿರುಗಿಸ್ಬೇಕು, ತಲೆ ಹಿಡಿಯೋಕ್ಕೆ ಬಿಡಬಾರ್ದು. ಈ ಥರ ನೋಡ್ತಾ ಇರ್ಬೋದು. ಇವಾಗ ಫ್ರೈ ಆಗಿ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ರಿಲೀಸ್ ಆಗ್ತಾ ಇದೆ. ಈಗ ಇದಕ್ಕೆ ನಾನು ನೀರು ಹಾಕ್ಕೊತಾ ಇದ್ದೀನಿ. ಈ ಥರ ನೀವು ಕುಕ್ಕರಲ್ಲಿ ಈ ಥರ ಯಾವುದೇ ರೀತಿ ಗ್ರೇವಿ, ಕುರ್ಮಾ, ಕೂಟ್ ಈ ಥರ ಮಾಡಿದಾಗ ನೀರು ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪನೇ ಹಾಕ್ಕೊಂಡು ನೋಡಿಕೊಂಡು ನೀವು ನೀರು ಹಾಕ್ಕೋಬೇಕಾಗುತ್ತೆ. ಡೈರೆಕ್ಟಾಗಿ ನೀರು ಜಾಸ್ತಿ ಆಯ್ತಂದರೆ ಮತ್ತೆ ಅದನ್ನು ಗಟ್ಟಿ ಮಾಡೋದಕ್ಕೆ ಬರೋದಿಲ್ಲ. ಸೊ ಮತ್ತೆ ಒರಿಜಿನಲ್ ಟೇಸ್ಟ್ ಕೂಡ ಹೋಗ್ಬಿಡುತ್ತೆ. ನಾನಿಲ್ಲಿ ನೀರು ಕರೆಕ್ಟಾಗಿ 1.5 ಕಪ್ ಆಗೋಷ್ಟು ಅಳತೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಮಸಾಲೆನೂ ಗಟ್ಟಿಯಾಗೇ ಇರಬೇಕಂತ ನಾನು ನೀರು ಕ್ವಾಂಟಿಟಿ ಕಡಿಮೆ ಹಾಕ್ಕೊಂಡಿದ್ದೀನಿ. ಉಪ್ಪು ಮಾತ್ರ ಒಂದು ಸ್ವಲ್ಪ ಕಡಿಮೆ ಅನಿಸ್ತು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ 2 ವಿಸಿಲ್ ಬಿಟ್ಟರೆ ಸಾಕು. ಕಡಲೆಬೇಳೆ ನೆಂದಿರೋದು ಮತ್ತು ಬೀನ್ಸ್ ಕೂಡ ತುಂಬ ಬೇಯಿಸ್ಬೇಕಂತ ಏನಿಲ್ಲ, ಜಸ್ಟ್ 2 ವಿಸಿಲ್ ಬಿಟ್ಟರೆ ಸಾಕು. ಆನಂತರ ಪೂರ್ತಿ ಗ್ಯಾಸ್ ರಿಲೀಸ್ ಆದಮೇಲೆ ಓಪನ್ ಮಾಡೋಣ. ಯಾಕಂದರೆ ಇದನ್ನು ಕುಕ್ಕರಲ್ಲಿ ಮಾಡೋದ್ರಿಂದ ನೀವು ಆಲ್ರೆಡಿ ಫ್ರೈ ಎಲ್ಲ ಮಾಡಿರ್ತೀರ, ಮತ್ತು ಅದನ್ನು 4 ರಿಂದ 5 ವಿಸಿಲ್ ಬಿಟ್ಟರೆ ಅದು ಹಲ್ವಾ ಥರ ಆಗೋಗುತ್ತೆ, ಮತ್ತು ನಿಮಗೆ ಒರಿಜಿನಲ್ ಟೇಸ್ಟ್ ಸಿಗೋದಿಲ್ಲ. ಇವಾಗ ನೋಡ್ತಾ ಇರ್ಬೋದು ನಮಗೆ ಬೇಕಾಗಿರೋಂಥ ತಿಕ್ನೆಸ್ಗೆ ಕರೆಕ್ಟಾಗಿ ಆಗಿದೆ. ಕೊನೆಯಲ್ಲಿ ಇದನ್ನು ಒಂದ್ಸರಿ ಮಿಕ್ಸ್ ಮಾಡಿ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಉಪ್ಪು ಖಾರ ಏನಾದರೂ ಕಡಿಮೆ ಆಗಿದೆ, ಇನ್ನೊಂದು ಚೂರು ಹಾಕಿ ಬೇಕಂದರೆ 1 ನಿಮಿಷ ಕುದಿಸ್ಕೋಬೋದು. ಈಗ ಇದು ಸಖತ್ತಾಗಿ ಬಂದಿದೆ. ನೀವು ಬೀನ್ಸು ಕಡಲೆಬೇಳೆ ಎಲ್ಲ ಬೇಕಂದರೆ ಹೆಸರುಬೇಳೆನೂ ಯೂಸ್ ಮಾಡ್ಬೋದು, ಮಿಕ್ಸ್ ತರಕಾರಿನೂ ಹಾಕೋಬೋದು. ನಿಮ್ಗೆ ಇಷ್ಟ ಆಗೋ ಥರ ಪೂರಿ, ಚಪಾತಿ, ರೋಟಿಗೆ, ರೈಸ್ಗೆಲ್ಲ
ಸಿಂಪಲ್ ಸೂಪರ್ ಆಗಿರುತ್ತೆ. ಖಂಡಿತ ಈ ರೆಸಿಪಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನಿಮಗೆ ಯಾವ ಥರ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ರೆಸಿಪಿ ಇಷ್ಟ ಆಯ್ತು ಅಂದರೆ ಜಾಸ್ತಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.